ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಒಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಧರ್ಮ ವಿಕಾಸ. ನಾನು ವಿಕಾಸ್ ಶಾಸ್ತ್ರಿ. ಸಿದ್ದರಾಮಯ್ಯನವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಯಾವ ಮಹಾರಾಜ ಎಂದು ಕೇಳಿದರು. ಅದು ಚರ್ಚೆಯಾಗುವ ವಿಷಯವಲ್ಲ, ಆದರೆ ಅದನ್ನು ಪ್ರತಾಪ್ ಸಿಂಹರವರು ಕೂಡ ಸಮರ್ಥಿಸಿಕೊಂಡರು. ಇದು ಚರ್ಚೆಯಾಗುವ ವಿಚಾರ. ಆದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ, ಇದರಲ್ಲೇನು ಹುಳು ಕುಡ್ಕೋಂಥದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ. ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ, ಬಿಜೆಪಿ ಅಭ್ಯರ್ಥಿ. ಸಿದ್ದರಾಮಯ್ಯನವರ ಸಿದ್ಧಾಂತದ ಪ್ರಕಾರ ಅವರು ಈ ಮಾತನ್ನು ಹೇಳಿದರೆ ನಡೆಯುತ್ತೆ, ಯಾಕೆಂದ್ರೆ ಅದು ಅವರ ಸಿದ್ಧಾಂತಗಳು, ಅವರ ಭಿನ್ನಾಭಿಪ್ರಾಯಗಳು ಎಲ್ಲ ನಡೆಯುತ್ತೆ. ಆದರೆ ಪ್ರತಾಪ್ ಸಿಂಹ ಸಂಸ್ಕೃತಿಯ ಬಗ್ಗೆ ಮಾತನಾಡುವವರು, ದೇಶದ ಬಗ್ಗೆ ಮಾತನಾಡುವವರು, ಪರಂಪರೆಯ ಬಗ್ಗೆ ಮಾತನಾಡುವವರು. ಇವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟರೆ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡುತ್ತಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಒಂದೆಡೆ ಪ್ರತಾಪ್ ಸಿಂಹರವರನ್ನ ಮಾಧ್ಯಮಗಳು ತೋರಿಸುತ್ತಿರುವ ರೀತಿ ನೋಡಿದರೆ ಪಕ್ಷಕ್ಕಾಗಿ ತ್ಯಾಗ ಮಾಡಿದರು, ಇಂತಹ ವ್ಯಕ್ತಿಗಳಿರಬೇಕು ಪಕ್ಷದಲ್ಲಿ ಎಂದು ವಿವಿಧವಾಗಿ ವೈಭವೀಕರಣ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಎಡವಟ್ಟನ್ನು ಮಾಡಿಕೊಂಡರು ಪ್ರತಾಪ್ ಸಿಂಹ. ಆ ಜೋಡೆತ್ತವೆಲ್ಲ ಸಿನಿಮಾದೆಲ್ಲ ಬಳಸ್ಬೇಡಿ. ಜೋಡೆತ್ತಲ್ಲ ನಾನು ನಮ್ಮ ತಾಯಿ ಚಾಮುಂಡಿ ಏರಿರುವ ವಾಹನ, ನಾನು ಸಿಂಹ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಿದ್ದೀನಿ. ಇನ್ನು ಮಾಧ್ಯಮದವರು ಕೇಳಿದ ಪ್ರಶ್ನೆ, ನೀವು ಜೋಡೆತ್ತಿನ ರೀತಿ ಪ್ರಚಾರ ಮಾಡಿ ಬಿಜೆಪಿಯನ್ನು ಗೆಲ್ಲಿಸುತ್ತೀರಾ ಅಂತ. ಅದಕ್ಕೆ ಪ್ರತಾಪ್ ಸಿಂಹ ಹೌದು ಅಥವಾ ಇಲ್ಲ ಎಂದು ಹೇಳಬೇಕು. ಆದರೆ ನಾನು ಜೋಡೆತ್ತಲ್ಲ, ನಾನು ಸಿಂಹ, ತಾಯಿ ಚಾಮುಂಡೇಶ್ವರಿ ವಾಹನ ಅಂತ ಹೇಳುವ ಮೂಲಕ ತಮ್ಮನ್ನು ಮಹಾರಾಜರೊಟ್ಟಿಗೆ ಒಳ್ಳೆಯ ಸಂಬಂಧವಿಲ್ಲ ಎಂದು ತೋರಿಸುವ ಪ್ರಯತ್ನವೇನೋ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ವೇದಿಕೆಯ ಭಾಷಣ ಮಾಡಿದ ಪ್ರತಾಪ್ ಸಿಂಹ ಈಗಿನ ಮಹಾರಾಜರ ತಂದೆಯಾದಂತಹ ನರಸಿಂಹರಾಜ ಒಡೆಯರವರ ಬಗ್ಗೆ ಮಾತನಾಡಿ ತುಚ್ಛವಾಗಿ ಮಾತನಾಡಿದರೆ, ಅವರು ಮಾಡದಂತಹ ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ ಅಂತ ಅವರನ್ನು ತಮಗೆ ತಾವೇ ವೈಭವೀಕರಣವನ್ನು ಮಾಡಿಸಿಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸರಿ ಸಂಸದರಾಗಿದ್ದರು. ಅವರ ಕಾರ್ಯಕಾಲದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಯಿತು, 2014ಕ್ಕಿಂತ ಮೊದಲು 2004ರಲ್ಲಿ ಎಷ್ಟು ಟ್ರೈನ್ಗಳು ಬಂದಿದ್ದು, ಇಲ್ಲಿ ಸಂಸದರಾಗಿರುವಂತರು ಏನೇನು ಕೆಲಸವನ್ನ. ಈ ಒಳ ಜಗಳದಿಂದಲೇ ಬಿಜೆಪಿ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಕಳೆದುಕೊಂಡಿದೆ. ಅದನ್ನ ಬಿಜೆಪಿ ಮರೆಯಬಾರದು. ಇದನ್ನು ನೋಡಿಯಾದರೂ ಬಿಜೆಪಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಲ್ಲವಾದರೆ ನಿಮ್ಮ ಹಣೆ ಬರಹಕ್ಕೆ ಬಿಟ್ಟಿದ್ದು. ಏನೇ ಆದರೂ ಇದು ಮೈಸೂರು ಸಂಸ್ಥಾನ. ಅವರನ್ನು ಯಾರು ರಾಜ ಎಂದು ಒಪ್ಪುತ್ತಾರೋ ಬಿಡುತ್ತಾರೋ, ಮೈಸೂರಿನ ಪರಂಪರೆಗೆ ಯದುವೀರ್ ಅವರೇ ಮಹಾರಾಜ ಎನ್ನುವುದು ಇಲ್ಲಿನ ಜನರ ಭಾವನೆಯಾಗಿದೆ. ನೀವು ಜನರ ಭಾವನೆಗೋಸ್ಕರವಾದರೂ ಈ ರೀತಿಯ ಮಾತುಗಳನ್ನು ಕಮ್ಮಿ ಮಾಡಬೇಕು. ಇಲ್ಲವಾದಲ್ಲಿ ಜನ ತಕ್ಕ ಉತ್ತರವನ್ನು ಕೊಡುವ ಸಮಯದಲ್ಲಿ ನಿಮಗೆ ಕೊಟ್ಟು ಬುದ್ಧಿಯನ್ನು ಕಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ಒಂದೆಡೆ ಪ್ರತಾಪ್ ಸಿಂಹ ಯದುವೀರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಅಂದರೆ ಬಿಜೆಪಿಯ ಹೊರಗಡೆ ಇರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ, ಎದುರಾಳಿ ಪಕ್ಷದ ಕ್ಯಾಂಡಿಡೇಟ್ ಅನ್ನು ಹೇಗೆ ನೋಡಬೇಕು ಹಾಗೆ ನೋಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರೇ ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯು ಅನುಭವಿಸಬೇಕಾಗುತ್ತದೆ. ಮಹಾರಾಜರನ್ನ ಅವಮಾನ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಬುದ್ಧಿ ಕಲಿಯೋ ಪರಿಸ್ಥಿತಿ ಬರಬಹುದು. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.